ಒಂದು ಅವರ ಜೀವದ ಗೆಳೆಯನಾಗಿದ್ದಂಥ ಅಂಬರೀಷ್ ಅವರು, ಮತ್ತಿನ್ನೊಂದು ಅವರಿಗೆ ಬಹಳ ಪ್ರೀತಿಯ ಸ್ನೇಹಿತನಾಗಿದ್ದಂಥ ವಿಷ್ಣುವರ್ಧನ್ ಅವರು, ಮತ್ತು ಚಿತ್ರರಂಗದಲ್ಲಿ ಅವರು ಅಗಾಧವಾದ ಗೌರವವನ್ನು ಇಟ್ಟುಕೊಂಡಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೆಲ್ಲರಿಗೂ ಕೂಡ ನಾಗರಾಜಣ್ಣ ಆಪ್ತರಾಗಿದ್ರು ಅಂದ್ರೆ ಅಂಥದ್ದೊಂದು ಪ್ರೀತಿಯನ್ನು ಕೊಡಬಲ್ಲವರಾಗಿದ್ರು ಮತ್ತು ಪ್ರೀತಿಯನ್ನು ಪಡೆಯಬಲ್ಲವರಾಗಿದ್ರು. ಈ ದಿನ ಅವರಿಗೆ ನಿಮ್ಮ ಬದುಕಿನ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ಒಂದಿಷ್ಟು ಪಶ್ಚಾತ್ತಾಪ ಇಲ್ಲ. ನಾನು ಹಿಂಗ್ ಬದುಕಬಾರ್ದಾಗಿತ್ತು ಅಂತ ಅಂದ್ಕೊಳ್ಳೋದೇ ಇಲ್ಲ. ತಾನು ಏನು ಬದುಕಿದ್ದೇನೋ ಅದರ ಬಗ್ಗೆ ಒಂದು ಹೆಮ್ಮೆ, ಗೌರವ, ಅಭಿಮಾನ. ನಾನು ಚೆನ್ನಾಗಿಯೇ ಬದುಕಿದ್ದೇನೆ, ಸಂತೋಷವಾಗಿ ಬದುಕಿದ್ದೇನೆ, ನನ್ನ ಮುಂದಿನ ಹಾದಿಗಳು ಕೂಡ ಸ್ಪಷ್ಟವಾಗಿವೆ ಅಂತ ಹೇಳಿ ಈ ದಿನ ನಿಮ್ಮೆಲ್ಲರ ಎದುರಿಗೆ, ಇಷ್ಟು ದೊಡ್ಡ ಅಭಿಮಾನಿಗಳ ಎದುರಿಗೆ, ಇಷ್ಟು ದೊಡ್ಡವರ ಎದುರಿಗೆ ಅವರ 80ನೇ ಜನ್ಮದಿನವನ್ನು ಆಚರಿಸ್ಕೊಳ್ತಿದ್ದಾರೆ.